ಯಾವುದಾದ್ರೂ ಒಂದು ರೋಲ್ ಅಥವಾ ಒಂದು ತುಂಬ ಇದು ನಾನು ಮಾಡಲೇಬೇಕು ಅಂತ ಒಂದು ಕ್ಯಾರೆಕ್ಟರ್ ಯಾವುದಾದ್ರೂ ಇದೆಯಾ ನಿಮ್ಮ ಥರಲ್ಲಿ? ಯಾವ್ದಾದ್ರು ಸಿನಿಮಾದಿಂದ ಇರ್ಬೋದು, ಸೀರಿಯಲಿಂದ ಇರ್ಬೋದು, ಇಂಥದ್ದೊಂದು ಪಾತ್ರ ನಾನು ಮಾಡಬೇಕು ಅಥವಾ ಮುಂದಕ್ಕೆ ಸಿಕ್ಕಿದ್ರೆ ಮಾಡಬೇಕು ಅಥವಾ ಹಿಂದೆ ಯಾರಾದರೂ ಮಾಡಿ ಹೋಗಿರೋದು ಮಾಡಬೇಕಿತ್ತು ನಾನು, ಆ ಥರದ್ದು ಏನಾದರೂ ಇದೆಯಾ? ನನಗೆ ಸೌಂದರ್ಯ ಮ್ಯಾಮ್ ಅಂದರೆ ತುಂಬ ಇಷ್ಟ. ಸೊ ಅವ್ರು ಮಾಡಿರೋ ಸಿಪಾಯಿ ಮೂವಿಯ ಒಂದು ಕ್ಯಾರೆಕ್ಟರ್ ಇದೆಯಲ್ಲ, ಶಾಂತಿ ಕ್ಯಾರೆಕ್ಟರ್, ಆ ಕ್ಯಾರೆಕ್ಟರ್ ಮಾಡಬೇಕಂತ, ಅಂದರೆ ಆ ಥರದ ಕ್ಯಾರೆಕ್ಟರ್ ಮಾಡಬೇಕಂತ ತುಂಬ ಆಸೆ ಇದೆ. ಆ್ಯಂಡ್ ಇನ್ನೊಂದು ಜನುಮದ ಜೋಡಿ ಅಂತ ಒಂದು ಶಿವಣ್ಣ ಅವ್ರದ್ದು ಸಿನಿಮಾ ಇದೆ, ಅದರಲ್ಲಿ ಒಂದು ಕನಕ ಅಂತ ಒಂದು ಕ್ಯಾರೆಕ್ಟರ್ ಇದೆ, ಹೀರೋಯಿನ್ ಕ್ಯಾರೆಕ್ಟರ್. ಆ ಕ್ಯಾರೆಕ್ಟರ್ ಮಾಡಬೇಕು ಅಂತ ತುಂಬ ಆಸೆ ಇದೆ. ಆ ಥರದ ಕ್ಯಾರೆಕ್ಟರ್ ಸಿಕ್ಕಿದ್ರೆ ಖಂಡಿತವಾಗಿ ಮಾಡ್ತೀನಿ. ಎಸ್ ನಾರಾಯಣ್ ಸರ್ ಅವರ ಡೈರೆಕ್ಷನಲ್ಲಿ ಆ್ಯಕ್ಟ್ ಮಾಡಿದ್ದೀನಿ ಅಂತ ಅಂದ್ರಿ. ಸೊ ಹೇಗಿದ್ರು ಸರ್ ನಿಮ್ಮ ಜೊತೆ? ಅಂತ ಲೆಜೆಂಡರಿ ಡೈರೆಕ್ಟರ್ ಅವರು, ಸೂರ್ಯವಂಶ ಅಂತ ದೊಡ್ಡ ಹಿಟ್ಟು ಸಿನಿಮಾ ಕೊಟ್ಟಿರೋವಂಥವ್ರು, ಇನ್ನೂ ದೊಡ್ಡ ದೊಡ್ಡ ಸಿನಿಮಾಗಳು ಕೊಟ್ಟಿದ್ದಾರೆ. ಅಂಥ ಒಬ್ಬ ಡೈರೆಕ್ಟರ್ ಕೆಳಗಡೆ ಆ್ಯಕ್ಟ್ ಮಾಡಬೇಕಾದ್ರೆ ಏನು ಕಲ್ತಿರಿ ಆ್ಯಂಡ್ ಏನು ತಪ್ಪುಗಳು ಮಾಡಿದ್ರಿ ಆ್ಯಂಡ್ ಎಷ್ಟು ಚೆನ್ನಾಗಿ ಮಾಡಿದ್ರಿ? ಅವ್ರ ಜೊತೆ ವರ್ಕ್ ಮಾಡಿದಂತೂ ನಾನು ಅಂದ್ಕೊಂಡೇ ಇರಲಿಲ್ಲ ಆ್ಯಕ್ಚುಲಿ, ಅಷ್ಟು ದೊಡ್ಡ ಒಂದು ಆರ್ಟಿಸ್ಟ್ ಕಮ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡ್ತೀನಿ ಅಂತ ಹೇಳಿ ತುಂಬಾ ಖುಷಿ ಆಯಿತು. ಫಸ್ಟ್ ಹೋದಾಗ ಚಿಕ್ಕಮಂಗ್ಳೂರಲ್ಲಿ ಆಗಿದ್ದಂಥ ಶೂಟ್ಸ್ ಅದು. ಜೊತೆಗೆ ತಾರಮ್ಮ ಅವ್ರ ಮಗಳ ಕ್ಯಾರೆಕ್ಟರ್ ಮಾಡಿದ್ದು ನಾನು. ತುಂಬ ಅಂದರೆ ತುಂಬ ಶಿಸ್ತು. ಈ ಟೈಮ್ಗೆ ಇದಾಗಬೇಕು ಅಂದರೆ ಆಗಲೇಬೇಕು, ಆ ಟೈಮ್ಗೆ ಶೂಟ್ ಸ್ಟಾರ್ಟ್ ಆಗಬೇಕು ಅಂದರೆ ಆಗಲೇಬೇಕು. ಅದು ಯಾರೇ ಬಂದಿರಲಿ ಯಾರೇ ಬಿಟ್ಟಿರಲಿ, ಹಿ ಡಸಂಟ್ ಕೇರ್. ಅಷ್ಟು ಅಂದರೆ ತುಂಬ ನನಗೆ ತುಂಬ ಇಷ್ಟ ಎಸ್ ನಾರಾಯಣ್ ಸರ್ ಅವರು. ಆ್ಯಂಡ್ ಅವ್ರು ಮಾಡೋ ಜೋಕ್ಸ್ ನನಗೆ ತುಂಬ ಇಷ್ಟ, ತುಂಬ ನಗ್ತಿದ್ದೆ ನಾನು. ಎಲ್ಲರೂ ಅವ್ರು ಏನಾದರೂ ಅಂದ್ಬಿಟ್ರೆ ಸಾಕು, ಎಲ್ಲ ಸ್ವಲ್ಪ ನಕ್ಕು ಹಾಗೆ ಸುಮ್ಮನೆ ಆಗ್ಬಿಡ್ತಿದ್ರು. ಬಟ್ ನನಗೆ ನಗು ಅಷ್ಟು ಈಸಿಯಾಗಿ ಕಂಟ್ರೋಲ್ ಆಗಲ್ಲ. ಒಂದ್ಸಲ ಸ್ಟಾರ್ಟ್ ಮಾಡಿದ್ರೆ ಒಂದು 10 ನಿಮಿಷದವರೆಗೂ ನಾನು ನಗ್ತಾನೆ ಇರ್ತೀನಿ. ಅದೊಂದು ಕಾಯಿಲೆ ಇದೆ ನನಗೆ. ತುಂಬ ನಗ್ತಿದ್ದೆ. ಎಲ್ಲರೂ ನಗ್ಬಾರ್ದು, ಜೋರಾಗಿ ನಗ್ಬಾರ್ದು ಅಂತ ಎಲ್ಲ ಹೇಳ್ತಾರೆ. ನಾನು ಆದ್ರೂ ನನಗೆ ಕಂಟ್ರೋಲೇ ಆಗ್ತಿರ್ಲಿಲ್ಲ. ಲಾಸ್ಟಿಗೆ ಸರ್ರೇ ಅಯ್ಯೋ ನಗ್ತಾಳ, ಆಯ್ತು ಬಿಡು ಅಂದ್ರೆ ಅವರೇ ಸುಮ್ಮನೆ ಆಗ್ಬಿಟ್ರು. ಅಷ್ಟು ನಗ್ತಾ ಇದ್ದೆ. ಸೊ ತುಂಬ ಖುಷಿ ಇದೆ ಅವ್ರ ಜೊತೆ ವರ್ಕ್ ಮಾಡಿದ್ದು. 5 days ಹೌದು, ತುಂಬ ಬೈಸ್ಕೊಂಡಿದ್ದೀನಿ. ಒಂದು ಫೈಟ್ ಸೀಕ್ವೆನ್ಸ್ ನಡೀತಾ ಇತ್ತು. ಈ ಕಡೆಯಿಂದ ಈ ಕಡೆ ಬಂದ್ಬಿಡ್ಬೇಕು ನೀನು, ಅವ್ರಿಗೆ ಹಿಂಗೆ ಫೈಟ್ ಮಾಡ್ತಾ ಮಾಡ್ತಾ ಈ ಕಡೆ ಬರ್ತಾರೆ, ನೀನು ಆ ಕಡೆಯಿಂದ ಈ ಕಡೆ ಪಾಸ್ ಆಗಿಬಿಡ್ಬೇಕು ಬೇಗ, ಇಲ್ಲಾಂದರೆ ಅವರಿಬ್ರು ನಿನ್ಮೇಲೆ ಬಿದ್ದುಬಿಡ್ತಾರೆ, ಸರಿ ಹೋಗಲ್ಲ ಅದು ಅಂತ ಎಲ್ಲ ಹೇಳಿದರು. ನನಗೆ ಫೈಟ್ಸ್ ಅಂದರೆ ಶುರು ಆಯಿತು, ನಾನಲ್ಲಿ ಅಂದರೆ ಬರಬೇಕು ಅನ್ನೋದನ್ನೇ ಮರ್ತುಬಿಟ್ಟೆ ನಾನು. ಆ ಟೈಮಲ್ಲಿ ತಾರಮ್ಮ ಪಕ್ಕದಲ್ಲಿದ್ರು, ತಾರಮ್ಮ ಹೇಳ್ಕೊಂಡ್ರು ನನ್ನನ್ನು ಈ ಕಡೆ ಬಾ ಅಂತ ಹೇಳಿ. ಅಂದರೆ ಹಾಗೆ ಫ್ಲೋನಲ್ಲೇ ನ್ಯಾಚುರಲ್ ಆಗೇ ಮಾಡಿಬಿಟ್ರು. ಅದಾದಮೇಲೆ ಒಂದ್ಸಲ ಬಯಸ್ಕೊಂಡಿದ್ದೆ, ಹೇಳಿದೆ ಅಲ್ವಾ ಬರಬೇಕು ಅಂತ ಹೇಳಿ. ಅದು ಒಂದ್ಸಲನೇ ಬಯಸ್ಕೊಂಡಿದ್ದು. ಅದು ಅಂದರೆ ಜೋರಾಗಿ ಬಯಸ್ಕೊಂಡಿದ್ದು ಅಂದರೆ ಒಂದ್ಸಲ. ನಿಮಗೆ ಲೈಕ್ ಎನಿ ಟೈಮ್ ಹೀರೋಯಿನ್ನು ಅಥವಾ ಒಳ್ಳೆ ಪಾತ್ರಗಳು ಮಾಡಬೇಕಂತಾನೆ ಇದೆಯಾ, ಅಥವಾ ನೆಗೆಟಿವ್ ರೋಲ್ ಸಿಕ್ಕಿದ್ರು ಮಾಡ್ತೀರಾ? ಇಲ್ಲ, ನನಗೆ ನಿಮ್ಮನ್ನು ನೋಡಿ ಆದಮೇಲೆ ನನಗೆ ನೆಗೆಟಿವ್ ರೋಲ್ ಮೇಲೆ ಸ್ವಲ್ಪ ಆಸೆ ಜಾಸ್ತಿ ಆಗಿಬಿಟ್ಟಿದೆ. ನೆಗೆಟಿವ್ ರೋಲ್ ಇವ್ರು ಹೇಗೆ ಅಂದರೆ, ಈ ಕಡೆ ಮಲ್ಲಿ ಜೊತೆ ಮುದ್ದಾಗಿ ಅಂದರೆ ಆಕೆನ ಸಮಾಧಾನ ಮಾಡುವಾಗ, ತುಂಬ ಚೆನ್ನಾಗಿ ನೋಡ್ಕೊಳ್ಳುವಾಗ, ಅಪ್ಪ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾನೆ, ಎಷ್ಟು ಚೆನ್ನಾಗಿ ಮಾತಾಡಿಸ್ತಾನೆ, ಹಿ ಫೀಲ್ ಸೋ ಕ್ಯೂಟ್, ಚೆನ್ನಾಗಿರ್ತಾರೆ ಅನ್ನೋ ಥರ ಫೀಲ್ ಆಗುತ್ತೆ. ಅದೇನೇ ಅದು ಆಪೋಸಿಟ್ ಶೇಡ್ ಅಂತ ಏನು ಬಂದಾಗ ಏನಾದರೂ ತೊಗೊಂಡು ಹೊಡೆದ್ಬಿಡೋಣ ಅನ್ನೋಷ್ಟು ಕೋಪ ಬರುತ್ತೆ. ಸೊ ಇಟ್ಸ್ ನಾಟ್ ಈಸಿ ಟು ಹ್ಯಾಂಡಲ್ ಬೋತ್ ದ ರೋಲ್ಸ್. ಅಂದರೆ ಅಟ್ ದ ಸೇಮ್ ಟೈಮ್ ಎರಡೂ ಮಾಡಬೇಕು ಅಂದರೆ ಇಟ್ಸ್ ಸೋ ಡಿಫಿಕಲ್ಟ್. ಅದನ್ನು ಇವ್ರು ಮಾಡ್ತಿದ್ದಾರೆ. ಸೊ ಇವ್ರನ್ನ ನೋಡಿ ನನಗೆ ಸ್ವಲ್ಪ ವಿಲ್ಲನ್ ಕ್ಯಾರೆಕ್ಟರ್ ಮೇಲೆ ಸ್ವಲ್ಪ ಆಸೆ ಬಂದಿದೆ. ಲೇಡಿ ಜಯದೇವ್ ಆಗಬೇಕು ಅಂತಿದ್ರೆ ಅಥವಾ ಮಿಸ್ಸಸ್ ಜಯದೇವ? ಅಂದರೆ ನೆಗೆಟಿವ್ ಗಂಡಂಗೆ ಹೆಂಡ್ತಿ ಯಾರು, ನೆಗೆಟಿವ್ ಹೆಂಡ್ತಿ ಆಗ್ತಾಳಲ್ಲ, ಸೊ ಮಿಸ್ಸಸ್ ಜಯದೇವ್ ಅಂತ ಅಷ್ಟೇ. ನಿಮಗೆ ಗರ್ಲ್ ಫ್ರೆಂಡ್ ಇದ್ದಾರಾ? ಒಬ್ರು ಇಲ್ಲ. ವೀಕ್ಷಕರು ಯಾರೋ ತಪ್ಪು ತಿಳ್ಕೊಬಿಟ್ರಪ್ಪ, ನಾನು ತುಂಬ ಒಳ್ಳೆ ಹುಡುಗ. ಫೈನಲಿ ಸುಮಾರು ಒಂದಷ್ಟು ಸೀರಿಯಲ್ಗಳನ್ನ ಮಾಡಿ, ಸಿನಿಮಾಗಳನ್ನ ಮಾಡಿ, ಈಗ ಅಮೃತಧಾರೆಯಲ್ಲಿದ್ದೀರಾ. ಸೊ ಅಮೃತಧಾರೆ ಸಿಕ್ಕಿದ್ದು ಏನಾದರೂ ಬಿಟ್ಟು ಅಲ್ಲೇನಾದರೂ ಒಂಚೂರು ರೋಚಕತೆ ಏನಾದರೂ ಇದೆಯಾ, ಅಥವಾ ನಾರ್ಮಲ್ ಆಡಿಷನ್ಸ್ ಕೊಟ್ಟು ಹಂಗೆ ಇದಾಗಿದೆ? ರಾಮಾಚಾರಿ ಬಿಟ್ಟು 15 days ನನ್ನ ಮನೇಲೇ ಇದ್ದೆ. ಅದಾದಮೇಲೆ ಒಂದಿನ ಅಮೃತಧಾರೆ ಇದರಿಂದ ಕಾಲ್ ಬಂತು ನನಗೆ. ಮ್ಯಾನೇಜರ್ ಕಾಲ್ ಮಾಡಿದ್ರು, ಈ ಥರ ಒಂದು ಕ್ಯಾರೆಕ್ಟರ್ ಇದೆ, ಮನೆ ಕೆಲಸದವಳ ಕ್ಯಾರೆಕ್ಟರ್ ಇದೆ, ತುಂಬ ಚೆನ್ನಾಗಿ ಹೋಗುತ್ತೆ ಅದು ಮುಂದೆ,
ಸೊ ಮಾಡ್ತೀರಾ ಅಂತ ಕೇಳಿ ನಾನು ಫಸ್ಟ್ ಕ್ವಶನ್ ಕೇಳಿದ್ದೆ, ಸರ್ ಈ ಕ್ಯಾರೆಕ್ಟರ್ ಮದುವೆ ಆಗುತ್ತಾ? ಹಾಂ ಆಗುತ್ತೆ. ಮಕ್ಕಳಾಗುತ್ತಾ? ಹ್ಞೂ ಆಗುತ್ತೆ. ಸರ್ ನಾನು ಆಂಟಿ ಕ್ಯಾರೆಕ್ಟರ್ ಮಾಡಲ್ಲ ಸರ್ ಅಂತ ಅಂದೆ. ಅದಾದಮೇಲೆ ಇಲ್ಲಮ್ಮ ಹಾಗಲ್ಲ, ಇದು ಮುಂದೆ ತುಂಬ ಚೆನ್ನಾಗಿ ಹೋಗುತ್ತೆ ಕ್ಯಾರೆಕ್ಟ್ರು, ಇದ್ರ ಮೇಲೇ ಒಂದು ಪ್ರೋಮೋ ಇದೆ, ಸೊ ಮಾಡಿ ಅಂತ ಎಲ್ಲ ಹೇಳಿದ್ರು. ಅದಾದಮೇಲೆ ನಾನು ಸರಿ ಆಯಿತು ಅಂತ ಹೇಳಿ ಅವತ್ತು ಅಲ್ಲಿ ದೇವಸ್ಥಾನಕ್ಕೆ ಹೋಗಿದ್ವಿ. ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ 10:15 ಆಗಿತ್ತು. ಆ ಟೈಮಲ್ಲಿ ಆಡಿಷನ್ದು ಅದೇನು ಇದೆಯೋ ವಿಡಿಯೋ ಮಾಡಿ ಕಳಿಸ್ದೆ. ಕಳಿಸಿದ ಮಾರನೇ ದಿನಾನೇ ನನಗೊಂದು 5 o'clockಗೇನೋ ಕರೆಸಿದ್ರು, ಆಡಿಷನ್ಸ್ ಕೊಡಿ ಅಂತ ಕರೆಸಿದ್ರು. ಆಡಿಷನ್ಸ್ ಎಲ್ಲ ಆಯಿತು. ಮಾರನೇ ದಿನಾನೇ ಪ್ರೋಮೋ ಶೂಟು ನಿಮ್ಮ ಜೊತೆ. ಆ್ಯಂಡ್ ಇನ್ನೊಂದು ವಿಷಯ, ನಾನು ಇವರ ಸೀರಿಯಲ್ಸ್ ನೋಡ್ತಾ ಇದ್ದೆ. ಒಂದು ಅದೇನೋ ಸ್ಟೋರ್ ಅಂತ ಸಾರಿ ವರಲಕ್ಷ್ಮಿ ಸ್ಟೋರ್ಸ್ ನೋಡ್ತಾ ಇದ್ದೆ. ಆ್ಯಂಡ್ ಅಲ್ಲಿಂದ ನಾನು ಇವರ ಫ್ಯಾನು ಆ್ಯಕ್ಚುಲಿ. ಬಂದಾಗ ನೋಡಿದ್ರೆ ಇವ್ರ ಪೇರಾಗಿ ನಾನು ಆ್ಯಕ್ಟ್ ಮಾಡಬೇಕಿತ್ತು. ನಾನು ಜಯದೇವ್ ಅಂದರೆ ತುಂಬ ಅಂದರೆ ವಯಸ್ಸಾಗಿರುತ್ತೆ ಅಂತ ಹಾಗೆ ಅಂದ್ಕೊಂಡಿದ್ದೆ. ಬಟ್ ನೋಡಿದ್ರೆ ಇವರು. ದೆನ್ ಅದಾದಮೇಲೆ ಅವತ್ತೇನು ಡೈಲಾಗ್ಸ್ ಏನೂ ಇರಲಿಲ್ಲ. ಜಸ್ಟ್ ಇವರು ಹಸಿಮಣೆ ಮೇಲೆ ಕೂತಿರ್ತಾರೆ, ನನ್ನನ್ನು ಛಾಯಾ ಮ್ಯಾಮ್ ಕರ್ಕೊಬರ್ತಾರೆ, ಜಸ್ಟ್ ಅವರು ನೋಡೋದಷ್ಟೇ ಇದ್ದಿದ್ದು. ಆ್ಯಂಡ್ ಅದಾದಮೇಲೆ ಅದಾಗಿ ಒಂದು 2 days ಆದಮೇಲೆ ನಂದು ಆ್ಯಕ್ಚುಯಲ್ ಶೂಟ್ ಅಂತ ಸ್ಟಾರ್ಟ್ ಆಗಿತ್ತು. ಅಮೃತಧಾರೆಗೆ ಬಂದು ಒಳ್ಳೇದಾಯಿತು ಅನಿಸ್ತಾ, ಏನು ಅನಿಸ್ತು? ಇಲ್ಲ, ತುಂಬ ಒಳ್ಳೆಯದಾಗಿದೆ ನನಗೆ. ತುಂಬ ಒಳ್ಳೆ ಎಕ್ಸ್ಪೋಜರ್ ಸಿಕ್ಕಿದೆ. ಎಲ್ಲೇ ಹೋದರೂ ಮಲ್ಲಿ ಅಂತ ಕಂಡು ಹಿಡಿದು ಮಾತಾಡಿಸ್ತಾರೆ. ಆ್ಯಂಡ್ ನನ್ನ ಜೀವನ ಒಂದು ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನು. ಮಲ್ಲಿ ಗಂಡನ್ ಕೇಳಲ್ವಾ? ಮಲ್ಲಿ ಗಂಡನ್ ಕೇಳ್ತಾರೆ, ಹೋಗಿದ ಕಡೆ ಜಯದೇವ್ ಬರಲಿಲ್ವಾ ಅಂತ ಕೇಳ್ತಾರೆ. ಇಲ್ಲ, ಅವ್ರ ಮನೇಲಿದ್ದಾರೆ, ನಾನು ಇಲ್ಲಿ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೀನಿ ಅಂತ ಹೇಳ್ತಿರ್ತೀನಿ. ನಿಮಗೂ ಅದಾಗಿದೆ ಅಂತ ನೀವು ಹೇಳಿದ್ರಿ. ಇವ್ರು ಹೋಗಿದ ಕಡೆ ಮಲ್ಲಿ ಎಲ್ಲಿ ಅಂತ ಕೇಳ್ತಾರೆ, ನಾನು ಹೋಗಿದ ಕಡೆ ಜಯದೇವ್ ಎಲ್ಲಿ ಅಂತ ಕೇಳ್ತಿರ್ತಾರೆ. ನನಗೆ ಬಂದು ಸರ್ ಏನು ಸರ್ ಹೆಂಡ್ತಿ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ರಿ, ಎಲ್ಲಿ ಸರ್ ಮಲ್ಲಿ ಮನೇಲಿ ಅವಳೆ ಅಂತೀನಿ ನಾನು. ಹೂ ಆರ್ ಯುವರ್ ಫೇವ್ರೆಟ್ ಆ್ಯಕ್ಟರ್ಸ್, ಆ್ಯಕ್ಟ್ರೆಸ್, ಆ್ಯಂಡ್ ಅವ್ರಗಳ ಜೊತೆ ಆ್ಯಕ್ಟ್ ಮಾಡಬೇಕು ಅನ್ನೋ ಆಸೆಗಳಿದೆಯಾ? ಆ್ಯಂಡ್ ಅವ್ರಲ್ದಿರ ಬೇರೆ ಇನ್ಯಾವುದಾದ್ರೂ ಆ್ಯಕ್ಟರ್ಸ್ ಜೊತೆ ಮಾಡಬೇಕು ಆ್ಯಕ್ಟಿಂಗ್ ಅಂತ ಆಸೆ ಇದೆಯಾ? ಕಂಟಿನ್ಯೂ. ನನಗೆ ತುಂಬ ಇಷ್ಟವಾಗಿರೋ ಆ್ಯಕ್ಟ್ರೆಸ್ ಅಂದರೆ ಸೌಂದರ್ಯ ಮ್ಯಾಮ್. ನನಗೆಷ್ಟೋ ಅವರ ಆ್ಯಕ್ಟಿಂಗ್ ಅದು ಇದು ಎಲ್ಲ ನೋಡಿ ನಾನು ಚೂರು ಕಲ್ತಿದ್ದೀನಿ ಅಷ್ಟೇ. ನಾನು ಎಲ್ಲೂ ಕ್ಲಾಸಸ್ಗಾಗಲಿ ಮತ್ತೊಂದಕ್ಕಾಗಲಿ ಹೋಗಿದ್ದೆ. ಅವಾಗ ನಾನು ಒಂದು 3rd standard 4th standard ಓದಬೇಕಾದ್ರೆ ಅವಾಗ ಒಂದು ಕಡೆ ನೀಲ್ಕಂಠ ಅಡಿಗ ಅಂತ ಹೇಳಿ ಒಬ್ಬರು ಇದ್ದಾರೆ. ಅವ್ರು ತುಂಬ ಹಳೆಯವರು, ಅಂದರೆ ಹಳೇ ರಾಜ್ಕುಮಾರ್ ಸರ್ ಜೊತೆ ಎಲ್ಲ ಆ್ಯಕ್ಟ್ ಮಾಡಿದಂಥವ್ರು. ಅವ್ರ ಹತ್ರ ಅವಾಗ ಒಂದು 5-6 ದಿನ ಹೋಗಿದ್ನೇನೋ ಅಷ್ಟೇ. ಅದಾದಮೇಲೆ ಇಲ್ಲ, ಇಂಡಸ್ಟ್ರಿದು ಸವಾಸ ಬೇಡ, ಇವಳನ್ನ ಓದೋದ್ರ ಕಡೆ ತೊಗೊಂಡು ಬಂದ್ಬಿಡೋಣ ಅಂತ ಹೇಳಿ ಅಪ್ಪ ಅಲ್ಲಿಂದ ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ರು. ಸೊ ಅದಷ್ಟೇ ಬೇಸಿಕ್ಸ್ ಅಂತ ಸಿಕ್ಕಿದ್ದು ಅದಷ್ಟೇ. ಆ್ಯಂಡ್ ಆ್ಯಕ್ಟರ್ ಅಂತ ಬಂದಾಗ ನನಗೆ ರವಿಚಂದ್ರನ್ ಸರ್ ಅಂದರೆ ತುಂಬ ಇಷ್ಟ. ನನಗೆ ಅವ್ರ ಸಾಂಗ್ಸು, ಅವರ ಕೋರಿಯೋಗ್ರಫಿಗಳು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸು ನಾನು ತುಂಬ ನೋಡ್ತಿದ್ದೆ. ನಮ್ಮ ಮಮ್ಮಿಗೂ ಅವರಂದರೆ ತುಂಬ ಇಷ್ಟ. ಸೊ ಅವರಿಂದ ಅಮ್ಮನಿಂದ ನನಗೆ ರವಿಚಂದ್ರನ್ ಸರ್ ಅಂದರೆ ತುಂಬ, ಅವ್ರ ಮೇಲೆ ಜಾಸ್ತಿ ಅಂದರೆ ತುಂಬ ಇಷ್ಟ. ಅವರು ತುಂಬ ಮುದ್ದು ಅನಿಸುತ್ತೆ ನನಗೆ. ಆ್ಯಂಡ್ ಮುಂದೆ ಯಾರ ಜೊತೆನಾದರೂ ಆ್ಯಕ್ಟ್ ಮಾಡಬೇಕು ಅಂತ ಬಂದರೆ ಅದು ಯಶ್ ಸರ್ ಮತ್ತು ಸುದೀಪ್ ಸರ್ ಅವ್ರ ಜೊತೆ, ಇವರಿಬ್ಬರು ಇಷ್ಟ. ಈ ಟಾಪಿಕಲ್ಲಿ ನಿಮ್ದು ಆಲ್ರೆಡಿ ಒಂದು ಆಸೆ ಈಡೇರಿದೆ, ಒಬ್ಬ ಮೇಜರ್ ಆ್ಯಕ್ಟರ್ ಜೊತೆ ಆ್ಯಕ್ಟ್ ಮಾಡೋಕ್ಕೆ ತುಂಬ ಆಸೆ ಇತ್ತು ಅನ್ನೋದು ನಿಮ್ಗೆ ಈಡೇರಿದೆ ಅಂತ ನೀವು ಅಂತಿದ್ರಿ. ಸೌಂದರ್ಯ ಮ್ಯಾಮ್ ಇಲ್ಲ, ರವಿಚಂದ್ರನ್ ಸರ್ ಮೇಲ್ ಮೇಜರ್ ಒಬ್ಬ ಆರ್ಟಿಸ್ಟ್ ಜೊತೆ ಡೋಂಟ್ ಅವ್ರ ಕ್ರೆಡಿಟ್ಸ್ ಹೆಂಗ್ ತಗೊಳ್ತಾರೆ ನೋಡಿ, ಅಪ್ಪ ದೇವ್ರ. ನಮಗೆ ಯಾರು ಕ್ರೆಡಿಟ್ಸ್ ಕೊಡಲ್ಲ, ನಮ್ಮ ಕ್ರೆಡಿಟ್ಸ್ ನಾವೇ ತಗೋಬೇಕು. ಈ ಕೇಸ್ ರಾಧವ್ರು ಏನಾದ್ರು ಮಲ್ಲಿ ಆಗ್ದಿರಾ ಅಥವಾ ರಾಮಾಚಾರ್ಯ ಶ್ರುತಿ ಆಗ್ದಿರಾ ಅಥವಾ ಯಾವ ಕ್ಯಾರೆಕ್ಟರ್ನೂ ಆಗ್ದಿರಾ ಇಂಡಸ್ಟ್ರಿಗೆ ಬರದೆ ಏನೋ ಒಂದು ಬೇರೆ ಆಗ್ತಿದ್ರು ಅಂತಂದ್ರೆ ಏನಾಗ್ತಿದ್ರು? ನನಗೆ ಸಿಂಗಿಂಗ್ ಮೇಲೆ ಜಾಸ್ತಿ ಕಾನ್ಸಂಟ್ರೇಷನ್ ಇತ್ತು, ಸೊ ನಾನು ಸಿಂಗರ್ ರಾಧ ಹಾಕಿರ್ತಿದ್ರಿ. ಈ ಎಂಟರ್ಟೈನ್ಮೆಂಟ್ ಫೀಲ್ಡೇ ಅಲ್ಲ, ಸಿಂಗಿಂಗ್, ಡ್ಯಾನ್ಸಿಂಗ್, ಮತ್ತೊಂದು ಏನೂ ಅಲ್ಲ ಅಂದಿದ್ದಿದ್ರೆ ಏನಾಗ್ತದೆ? ನಾನು ಡಾಕ್ಟರ್ ಆಗ್ತದೆ. ನಮ್ಮ ಅಪ್ಪ ಅಮ್ಮಂಗೆಲ್ಲ ನಾನು ಡಾಕ್ಟರ್ ಆಗಬೇಕು ಅಂತ ಭಾರಿ ಆಸೆ ಇತ್ತು. ನಾನು ಡಾಕ್ಟರ್ ಆಗ್ತದೆ. ಪ್ರಶ್ನೆ ನೀವು ನನಗೆ ಕೇಳಲಿಲ್ಲ ನೋಡಿ. ಇವಾಗ ಕೇಳ್ತೀನಿ.
ನೀವು ಇನ್ ಕೇಸ್ ಏನಾದರೂ ನಿಮಗೆ ಆ್ಯಕ್ಟಿಂಗ್ ಫೀಲ್ಡ್ ಸರಿನೇ ಅಂದರೆ ಬರೋಕ್ಕಾಗಲೇ ಇಲ್ಲ ಅನ್ನೋ ಸಿಚುವೇಶನ್ಲಿ ನೀವೇನಾಗಬೇಕು ಅಂತ ಇದ್ರಿ? ನೀವು ಡಾಕ್ಟರ್ ಆಗಿದ್ದು ಹಾಸ್ಪಿಟ್ಲಿಗೆ ಪೇಷಂಟ್ ಆಗ್ತಿತ್ತು. ಫ್ಲರ್ಟಿಂಗ್ ಲೆವೆಲ್ ಆಗ್ತಿತ್ತು, ಸ್ಪೀಕ್. ನಿಮ್ಮ ತಂದೆಗೆ ಮಗಳು ಇದಾಗಬೇಕು ಅಂತ ಏನಾದ್ರು ಆಸೆ ಇತ್ತಾ, ಅಥವಾ ತಾಯಿಗೆ ಮಗಳು ಹಿಂಗೆ ಆಗಬೇಕು ಅಂತ ಏನಾದ್ರು ಆಸೆ ಇತ್ತಾ ಪ್ರೊಫೆಷನಲ್? ಅಪ್ಪಂಗೆ ನಾನು ಡಾಕ್ಟರ್ ಆಗಬೇಕು ಅಂತಾನೆ ಆಸೆ ಇತ್ತು. ಒಂದ್ಸಲ ಯಾವಾಗಲೂ ಒಂದ್ಸಲ ನೀನು ಏನಾಗ್ತೀಯಮ್ಮ ಅಂತ ಕೇಳಿದಾಗ ನರ್ಸ್ ಆಗ್ತೀನಿ ಅಂತ ಹೇಳ್ಬಿಟ್ಟಿದ್ದೆ. ಅವ್ರು 2 ದಿನ ಮಾತೇ ಬಿಟ್ಬಿಟ್ಟಿದ್ರು. ಅದಾದ್ಮೇಲೆ ಏನಕ್ಕೆ ಮಾತಾಡ್ತಿಲ್ಲ ಇವರು ಅಂತ ಹೇಳಿ ಇದು ಮಾಡಿದಾಗ ಇಲ್ಲ ನಾನು ಹಂಗೆ ಕೇಳಿದಕ್ಕೆ ನೀನು ಹಂಗೆ ಅಂದೆ, ಡಾಕ್ಟ್ರ್ ಆಗ್ತೀನಿ ಅಂತ ಹೇಳಬೇಕು ಅಂತ ಹೇಳಿ ಓಕೆ ಅವಾಗಲಿಂದ ಚೇಂಜ್ ಮಾಡ್ಕೊಂಡಿದ್ದು ನಾನು. ಯಾವಾಗಾದರೂ ಯಾರಾದರೂ ಕೇಳಿದ್ರೆ ನಾನು ಡಾಕ್ಟ್ರ್ ಆಗ್ತೀನಿ ಆ ಥರ ಹೇಳ್ತಿದ್ದೆ. ಅಮ್ಮಂಗೆ ಬಂದು ನಾನು ಒಬ್ಬ ಸಿಂಗರ್ ಆಗಬೇಕು ಅಂತ ಅವಾಗಲೂ ಆಸೆ ಇತ್ತು, ಇವಾಗಲೂ ಆಸೆ ಇದೆ. ಆ್ಯಂಡ್ ಈಗ ಕೂಡ ಸರಿಗಮಪಗೆ ಟ್ರೈ ಮಾಡು ಅಂತ ಹೇಳ್ತಾನೆ ಇದ್ದಾರೆ, ಬಟ್ ಆಗ್ತಿಲ್ಲ. ಲೈಕ್ ಆರ್ಟಿಸ್ಟ್ ಅಲ್ಲೇ ವರ್ಕ್ ಮಾಡ್ತಿರುವಂಥ ಆರ್ಟಿಸ್ಟ್ಗಳನ್ನು ತೊಗೊಳ್ತಾರೋ ಇಲ್ಲೋ ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಕಾಮನ್ ಜನಗಳನ್ನೇ ತೊಗೋಬೇಕು ಅಂತ ಅವ್ರದ್ದಿರೋದು. ಐ ಡೋಂಟ್ ನೋ ವಾಟ್ಸ್ ಗೋನಾ ಹ್ಯಾಪನ್. ಈಗ ಎಲ್ಲ ಕಡೆ ಮಲ್ಲಿ ಹೌ ಇಸ್ ದಟ್ ಎಕ್ಸ್ಪೀರಿಯನ್ಸ್? ಹೌ ಡು ಯು ಫೀಲ್ ವೆನ್ ದೇ ಕಾಲ್ ಯು ಮಲ್ಲಿ ಅಕ್ಕ, ಮಲ್ಲಿ ಅವರೇ ಅಂತ ಬಂದಾಗ, ಜೊತೆಗೆ ನಿಂತ್ಕೊಂಡು ಸೆಲ್ಫಿ ತೊಗೊಂಡಾಗ, ಒಂದು ಅಷ್ಟೊತ್ತು ನೀವೇ ನಿಮ್ಮ ಕೆಲಸಗಳಲ್ಲಿ ಬ್ಯುಸಿ ಇದ್ರೂ ನಿಂತು ಚೆನ್ನಾಗಿ ಫೋಟೋ ಕೊಡ್ತೀರಾ, ಪ್ರತಿಯೊಬ್ಬರನ್ನು ಚೆನ್ನಾಗಿ ಮಾತಾಡಿಸ್ತೀರಾ. ಹೌ ದಟ್ ಫೀಲ್ಸ್ ನಿಮ್ಗೆ ಏನು ಅನಿಸುತ್ತೆ ಜನ ಈ ಥರ ಮುತ್ತಾಕೊಂಡಾಗ? ಒಂಥರ ಡ್ರೀಮ್ ಕಮ್ ಟ್ರೂ ಅನ್ನೋ ಥರ. ನಾನು ಯಾವತ್ತೂ ಮುಂದೆ ಹೋಗಿ ಯಾರಾದರೂ ಆರ್ಟಿಸ್ಟ್ಗಳು ಬಂದ್ರೂ ಕೂಡ ಯಾವತ್ತೂ ನಾನು ಮುಂದೆ ಹೋಗಿ ಸೆಲ್ಫಿ ತೊಗೊಂಡೋಳು ಅಲ್ವೇ ಅಲ್ಲ. ನಾನು ತುಂಬ ಭಯ ಪಡ್ತೀನಿ. ಇನ್ಫ್ಯಾಕ್ಟ್ ನಿಮ್ಗೆ ಎಲ್ಲಾದರೂ ಹೋಗಿ ಮಾತಾಡಬೇಕು ಅಂದರೆ, ಯಾರಾದ್ರೂ ಇಂಟರ್ಯಾಕ್ಟ್ ಮಾಡಬೇಕು ಅಂದರೆ ತುಂಬಾ ಭಯ ಆಗುತ್ತೆ. ಈಗಲೂ ಅಷ್ಟೇ. ಆ ಥರ ಯಾವತ್ತೂ ಹೋಗದೆ ಇದ್ದವಳು ಓಕೆ ನಾನು ಒಂದಿನ ಹಿಂಗಾಗಬೇಕು ಅಂತ ಅಂದ್ಕೊಳ್ತಿದ್ದೆ. ಬಟ್ ಅದು ಎಷ್ಟು ಬೇಗ ದೇವ್ರು ಕರುಣಿಸ್ತಾನೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಬಟ್ ಸೀರಿಯಸ್ಲಿ ಇದನ್ನೆಲ್ಲ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಮಲ್ಲಿ ಕ್ಯಾರೆಕ್ಟ್ರ್ ಬರ್ತದೆ. ಓಕೆ, ತುಂಬ ಖುಷಿ ಆಗುತ್ತೆ. ಆ್ಯಂಡ್ ಅವ್ರು ಬಂದು ಅಂದರೆ ಯಾರೋ ಏನೋ ಗೊತ್ತೇ ಇರಲ್ಲ, ಅವರು ಬಂದು ಹೇಗಿದ್ದೀರಾ ಮಲ್ಲಿ, ಚೆನ್ನಾಗಿದ್ದೀರಾ, ತುಂಬ ಚೆನ್ನಾಗಿ ಮಾಡ್ತಿದ್ದೀರಾ ನೀವು. ಅದರಲ್ಲೂ ಚಿಕ್ಕ ಮಕ್ಕಳೆಲ್ಲ ನನ್ನನ್ನು ಎನಾಕ್ಟ್ ಮಾಡಿ ತೋರಿಸ್ತಾವಂತೆ ಟಿ ವಿ ಮುಂದೆ ನಿಂತ್ಕೊಂಡು. ಅದೆಲ್ಲ ಕೇಳಿದಾಗ ತುಂಬಾ ಖುಷಿ ಆಗುತ್ತೆ. ಎಲ್ಲಿ ಹೋದರೂ ನಾನು ಮಾಸ್ಕ್ ಹಾಕಿದ್ರೂ ಕೂಡ ಗುರ್ತು ಹಿಡಿತಾರೆ ಜನ. ಸೊ ಇದೆಲ್ಲ ಇಟ್ಸ್ ಆಲ್ ಮೈ ಅಂದರೆ ನಮ್ಮಮ್ಮನ ಆಶೀರ್ವಾದ, ದೇವರ ಆಶೀರ್ವಾದ, ನಮ್ಮ ತಂದೆ ತಾಯಿ ಆಶೀರ್ವಾದ, ದೇವರ ಆಶೀರ್ವಾದ. ಸೊ ತುಂಬ ಖುಷಿ ಇದೆ. ಇನ್ನೊಂದು ಕ್ವಶನ್, ಅಮೃತದಲ್ಲಿರುವಂಥ ಆರ್ಟಿಸ್ಟ್ ಗ್ರೂಪ್, ನಾನಂತೂ ಅದಕ್ಕೆ ತುಂಬಾ ಲಕ್ಕಿ ಅಂತ ಲೆಜೆಂಡರಿ ಆ್ಯಕ್ಟ್ರಸ್ ಜೊತೆ ಕೆಲಸ ಮಾಡ್ತಿರೋದಕ್ಕೆ. ನೀವು ಫಸ್ಟ್ ಟೈಮ್ ಸೆಟ್ಟಿಗೆ ಬಂದಾಗ ನೀವು ಅಮೃತಧಾರೆಗೆ ಶುರು ಆಗೋಕ್ಕೆ ಮುಂಚೆ ನಿಮ್ಗೆ ಅಮೃತಧಾರ ಬಗ್ಗೆ ನಾಲೆಡ್ಜ್ ಇತ್ತಾ? ಇರಲಿಲ್ಲ. ಐ ಆಮ್ ಸಾರಿ ಟು ಸೇ ದಿಸ್. ನನಗೆ ಅಮೃತಧಾರ ನಾನು ನೋಡ್ತಿರ್ಲಿಲ್ಲ ಆ್ಯಕ್ಚುಲಿ. ಇದೆ ಅಂತ ಗೊತ್ತಿತ್ತು. ಛಾಯಾ ಮ್ಯಾಮ್ ಮಾಡ್ತಿದ್ದಾರೆ, ರಾಜೇಶ್ ಸರ್ ಮಾಡ್ತಿದ್ದಾರೆ ಅಂತ ನನಗೆ ಗೊತ್ತಿತ್ತು. ಬಟ್ ನಾನು ಯಾವತ್ತೂ ಅಮೃತಧಾರೆ ಸೀರಿಯಲ್ನ ಫಾಲೋ ಮಾಡಿರಲಿಲ್ಲ. ನಾನು ರಾಮಾಚಾರಿ ಅಷ್ಟೇ ನೋಡ್ತಿದ್ದೆ. ನಾನು ಮಾಡ್ತಿದ್ದೆ, ಸೊ ರಾಮಾಚಾರಿ ಒಂದೇ ನೋಡ್ತಿದ್ದೆ. ಆಮೇಲೆ ವಿಚಾರಿಸ್ಬೇಕು ಅಂತ ಏನೋ ಐಡಿಯಾ ಇಲ್ಲದೆ ಇರುವಂಥ ಸೆಟ್ಟಿಗೆ ನೀವು ಒಬ್ಬ ಆರ್ಟಿಸ್ಟ್ ಆಗಿ ಬಂದ್ರಿ. ಆ್ಯಂಡ್ ಇಲ್ಲಿ ಈ ತುಂಬಿರೋರೆಲ್ಲ ಇಡೀ ಹಂಗೆ ಇದು ಚಾನಲ್ ಅಂತ ತಗೊಂಡ್ರೆ ಬಿಗ್ಗೆಸ್ಟ್ ಸ್ಟಾರ್ ಕ್ಯಾಸ್ಟ್ ಸೀರಿಯಲ್ ನಮ್ಮದು, ಇನ್ಕ್ಲೂಡಿಂಗ್ ಜಯದೇವ್. ಎಂಥ ಒಳ್ಳೆ ನಟ, ಅಂಥ ಮಹಾನ್ ನಟನ ಜೊತೆ ನೀವು ಪೇರಾಗಿ ಬೇರೆ ಮಾಡ್ತಿದ್ದೀರಾ ಅಂದಾಗ ಸೆಟ್ಟಿಗೆ ಬಂದಾಗ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ಹೇಳಿ ಪರವಾಗಿಲ್ಲ, ನಾಚ್ಕೋಬೇಡಿ. ಜಯದೇವ್ ಅವ್ರ ಜೊತೆ ಮಾಡಬೇಕಾದ್ರೆ ತುಂಬ ಖುಷಿ ಆಗ್ತಿತ್ತು. ಜಯದೇವ್ ಅವ್ರ ಜೊತೆ ಕೆಲವೊಂದು ಸೀನ್ಸ್ಗಳನ್ನ ಮಾಡಬೇಕಾದ್ರೆ ಸ್ವಲ್ಪ ಭಯನೂ ಆಗ್ತಿತ್ತು. ಜಯದೇವ್ ಅವ್ರ ಜೊತೆ ಮಾಡಬೇಕಾದ್ರೆ ಕೆಲವೊಂದ್ಸಲ ಹತ್ತಿದ್ದೀನಿ. ಏನಕ್ಕಂದರೆ ಅವ್ರು ಗದರಿದ ತಕ್ಷಣ ನನಗೆ ಭಯ ಆಗ್ತಿತ್ತು ಕೆಲವೊಂದು ಸೀನ್ಸ್ಗಳಲ್ಲಿ. ಸೊ ಹತ್ತಿದ್ದೀನಿ ಕೂಡ. ಆ್ಯಂಡ್ ತುಂಬ ಸೊ ಜಸ್ಟ್ ಕಿಡಿಂಗ್. ಓಕೆ, ಸ್ಟಾರ್ಟಿಂಗ್ ಬಂದಾಗ ನಂದು ತುಂಬಾ ಭಯಪಟ್ಟಿದ್ದೆ. ನಾನು ಯಾರ ಹತ್ರನೂ ಮಾತಾಡಿರಲಿಲ್ಲ, ನಿಮ್ಮ ಹತ್ರನೂ ಮಾತಾಡಿರಲಿಲ್ಲ. ಫಸ್ಟ್ ಮಾತಾಡ್ಸಿದ್ದು ಛಾಯಾ ಮ್ಯಾಮ್ ನನ್ನನ್ನು. ಹಲೋ, ನಾನು ಛಾಯಾ ಅಂತ, ನಿಮ್ಮ ಹೆಸರೇನು ಅಂತ ಫಸ್ಟ್ ಕೇಳಿದ್ದು. ಹಲೋ ಮ್ಯಾಮ್, ನಾನು ರಾಧಾ ಅಂತ ಅವಾಗ ಅವ್ರ ಹತ್ರ ಅಷ್ಟೇ ಮಾತಾಡಿದ್ದು. ಅಲ್ಲಿವರೆಗೂ ನಾನು ಯಾರ ಹತ್ರನೂ ಮಾತಾಡಿರಲಿಲ್ಲ. ಅದಾದಮೇಲೆ ವನಿತಾ ವಾಸು ಮ್ಯಾಮ್ ಜೊತೆ ಮಾತಾಡಿದೆ. ಆಮೇಲೆ ಸಿ ಕೈ ಚಂದ್ರು ಸರ್ ಜೊತೆ ಮಾತಾಡಿದೆ. ಅದಾದಮೇಲೆ ಚಿತ್ರಶೇಣೆ ಮ್ಯಾಮ್ ಜೊತೆ ಮಾತಾಡಿದೆ. ಆಮೇಲೆ ಎಲ್ಲರ ಜೊತೆ ಸ್ವಲ್ಪ ಮಿಂಗಲ್ ಆಗ್ತಾ ಬಂದೆ. ಇವಾಗ
ಸಡನ್ನಾಗಿ ಬಂದ ಕೂಡಲೇ ಇಷ್ಟು ಜನನ್ನೆಲ್ಲ ನಾನು ಟಿ ವಿಯಲ್ಲಿ ನೋಡ್ತಿದ್ದಿದ್ದು ಅಷ್ಟೇ. ಇವ್ರು ಛಾಯಾ ಮ್ಯಾಮ್ನ, ಇವ್ರು ಯಾರನ್ನೂ ನಾನು ರಿಯಲಾಗಿ ನೋಡೇ ಇರಲಿಲ್ಲ. ಇವ್ರ ಜೊತೆ ಎಲ್ಲ ಇವಾಗ ನೆಕ್ಸ್ಟ್ ಆ್ಯಕ್ಟ್ ಮಾಡೋಕ್ಕೆ ಹೋಗ್ತಿದ್ದೀನಿ ಅಂತ ಅಂದಾಗ ಐ ವಾಸ್ ಲಿಟ್ರಲಿ ಶಿವರಿಂಗ್. ನನಗೆ ಕೈ ಕಾಲೆಲ್ಲ ಎಷ್ಟು ತಣ್ಣಗಾಗ್ಬಿಟ್ಟಿತ್ತು ಅಂದರೆ ನನಗೆ ಅವ್ರನ್ನ ನೋಡಿದ್ರೇ ಮಾತು ಬರ್ತಾ ಇರಲಿಲ್ಲ, ನಾರ್ಮಲಾಗಿ ಮಾತಾಡೋಕ್ಕಾಗ್ತಿರಲಿಲ್ಲ. ಆ್ಯಂಡ್ ಡೈಲಾಗ್ ಎಲ್ಲಿಂದ ತಗೊಳ್ಳಿ ಒಪ್ಪ, ಅದಂತೂ ತುಂಬಾ ಭಯ ಪಟ್ಟಿದ್ದೆ ನಾನಂತೂ ಸ್ಟಾರ್ಟಿಂಗಲ್ಲಿ. ಆ್ಯಂಡ್ ಅದಾದಮೇಲೆ ಎಲ್ಲರೂ ತುಂಬ ಸೇಫ್ ಫೀಲ್ ಮಾಡಿಸಿದ್ರು ನನಗೆ. ಮಾಡ್ತೀರಾ, ಮಾಡಿ, ಈಗ ಇನ್ನೂ ಫಸ್ಟ್ ಡೇ ಇದು, ಚೆನ್ನಾಗಿ ಮಾಡ್ತೀರಾ. ಆ್ಯಂಡ್ ಆ ವಿಚಾರದಲ್ಲಂತೂ ನಾನು ಗುರುಪ್ರಸಾದ್ ಸರ್ ನಮ್ಮ ಡೈರೆಕ್ಟರ್, ಅವ್ರಿಗಂತೂ ನಾನು ತುಂಬಾ ಥ್ಯಾಂಕ್ಸ್ ಹೇಳಬೇಕು. ಯಾಕಂದರೆ ಸ್ಟಾರ್ಟಿಂಗ್ ಬಂದಾಗ ನಾನು ಎಷ್ಟು ಭಯಪಟ್ಟಿದ್ದೆ ಅಂದರೆ ನಾನು ಒಂದು ಲೈನ್ ಡೈಲಾಗ್ ತೊಗೊಳೋದಕ್ಕೂ ಕೂಡ ತುಂಬಾ ಕಷ್ಟಪಡ್ತಾ ಇದ್ದೆ. ಹೋಗ್ತೈತೆ, ಬರ್ತೈತೆ, ಮಾಡ್ತೈತೆ, ಇದೆಲ್ಲ ನನಗೆ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಅದು ನನಗೆ ಗೊತ್ತಿಲ್ಲದೆ ಇರುವಂಥ ಸ್ಲ್ಯಾಂಗ್ ಅದು. ಸೊ ನಾನು ಊರಿಗೂ ಸಹ ಜಾಸ್ತಿ ಹೋಗ್ತಾ ಇರಲಿಲ್ಲ, ಜಾಸ್ತಿ ಇರ್ತಿದ್ದೆ ಬ್ಯಾಂಗ್ಳೂರಲ್ಲಿ ನಾನು. ಆ ಒಂದು ವಿಚಾರದಲ್ಲಂತೂ ನಮ್ಮ ಕ್ಯಾಮ್ರಾಮನ್ ಸರ್ ಅವರು ಕೂಡ ತುಂಬಾ ನಾನು ಎಷ್ಟು ಟೇಕ್ಸ್ ತೊಗೊಂಡ್ಬಿಟ್ಟಿದ್ದೀನಿ ಅಂದರೆ ಸ್ಟಾರ್ಟಿಂಗಲ್ಲಿ ಈಗಲೂ ಒಂದೊಂದ್ಸಲ ಬ್ಲ್ಯಾಂಕ್ ಆಗಿಬಿಡ್ತೀನಿ ಕೆಲವೊಂದು ಸಲ, ಬಟ್ ತೊಗೊಂಡಿರ್ತೀನಿ. ಹಾಗೆ ಅವ್ರಿಗಂತೂ ತುಂಬಾ ಥ್ಯಾಂಕ್ಸ್ ಹೇಳಬೇಕು, ಗುರುಪ್ರಸಾದ್ ಸರ್ಗೆ ಮತ್ತು ಕ್ಯಾಮ್ರಾಮನ್ ಸರ್ಗೆ, ಮೇಯ್ನಾಗಿ ಇವ್ರು ಇಷ್ಟೇ ಅಮ್ಮ, ಇಷ್ಟೇ ತಗೋ, ಇಷ್ಟೇ ಅಂತ ಹೇಳಿ ನನ್ನನ್ನು ಚೆನ್ನಾಗಿ ಅಂದರೆ ದೂಡ್ತಾಯಿದ್ರು. ಮಾಡ್ತೀರಾ, ಮಾಡಿ ಅಂತ. ಹ್ಯಾವ್ ಟು ಥ್ಯಾಂಕ್ ಯು. ದೆನ್ ನಮ್ಮ ಸೆಟ್ಟಲ್ಲಿ ಇವಾಗ ಮಾಡೋ ಸೆಟ್ ಹುಡುಗರಿಗೆ ಅವರು ಥರ್ಮಕೋಲ್ ಹಿಡ್ಕೊಂಡು ಇವಾಗ ಮುಗಿಸ್ತಾರೆ, ಅವಾಗ ಮುಗಿಸ್ತಾರೆ ಅಂತ ಕಾಯ್ಕೊಂಡು ಕೂತಿರ್ತಿದ್ರು. ನನಗೆ ಈಗಲೂ ನೆನೆಸ್ಕೊಂಡ್ರೆ ಬೇಜಾರಾಗುತ್ತೆ. ಅವರೆಲ್ಲರಿಗೂ ಸಾರಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಅವಾಗೇನು ನನಗೆ ಇನ್ಸೆಕ್ಯೂರ್ ಫೀಲ್ ಮಾಡಿಸ್ದ ಹಾಗೆ ಓಕೆ ನಾನು ಮಾಡ್ತೀನಿ ಅಂತ ಹೇಳಿ ನನಗೆ ಧೈರ್ಯ ಬರಲಿಕ್ಕೆ ನೀವುಗಳೆಲ್ಲ ಕಾರಣ ನನಗೆ. ಸೊ ಐಮ್ ಥ್ಯಾಂಕಿಂಗ್ ಯು ಆಲ್. ಬಟ್ ಫ್ರ್ಯಾಂಕ್ಲಿ ಸ್ಪೀಕಿಂಗ್ ಯು ಆರ್ ಅನ್ ಅಮೇಝಿಂಗ್ ಆರ್ಟಿಸ್ಟ್. ತುಂಬ ಒಳ್ಳೆ ನಟಿ ನೀವು. ಬಿಗಿನಿಂಗಲ್ಲಿ ಇರುತ್ತೆ, ನನಗೂ ಇತ್ತು ಆಗ, ಬಟ್ ಎಲ್ಲ ಎಕ್ಸ್ಪೀರಿಯನ್ಸ್ ಹೋಗ್ತಾ ಕಲಿತಾ ಒಂದೊಂದೇ ಸರಿ ಮಾಡ್ಕೊಂಡು ಹೋಗ್ತೀವಿ. ಸೊ ರಾಧಾ ಅವರೇ ತುಂಬ ಚೆನ್ನಾಗಿ ಮಾತಾಡ್ತೀವಿ ರಾಧಾ ಅವರೇ. ಆ್ಯಂಡ್ ಕಡೆ ಹಂತಕ್ಕೆ ಬಂದಿದ್ದೀವಿ. ತುಂಬ ಪ್ರಶ್ನೆಗಳಿದೆ ಕೇಳೋದಕ್ಕೆ, ಬಟ್ ಟೈಮ್ ಕನ್ಸ್ಟೆಂಟ್. ನೆಕ್ಸ್ಟ್ ಇನ್ನೊಂದು ಇಂಟರ್ವ್ಯೂ ಮಾಡೋಣ, ಆಗಿನ ಜಾಸ್ತಿ ಕ್ವಶನ್ ಕೇಳ್ತೀನಿ. ಇನ್ನೂ ನಮ್ಮ ವೀಕ್ಷಕರಿಗೆ ನಿಮ್ಮನ್ನು ಹತ್ತಿರಕ್ಕೆ ತಲುಪಿಸೋಣ. ಈಗ ಯಾರಿಗಾದರೂ ಥ್ಯಾಂಕ್ಸ್ ಹೇಳುವಂಥದ್ದಿದ್ರೆ ಜೀವನದಲ್ಲಿ ಇಲ್ಲಿವರೆಗೂ ಈ ನಿಮ್ಮ ಕಂಪ್ಲೀಟ್ ಬರೀ ಕೆರಿಯರ್ ಅಂತಲ್ಲ, ನಿಮ್ಮ ಇಡೀ ಜೀವನದಲ್ಲಿ ಯಾರಿಗಾದ್ರೂ ಥ್ಯಾಂಕ್ಸ್ ಹೇಳಬೇಕು ಅಂತಿದ್ರೆ ಯಾರಿಗೆ ಹೇಳ್ತಾರೆ? ಮೊದಲನೇದಾಗಿ ನಾನು ನನ್ನ ತಾಯಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಕಷ್ಟಪಟ್ಟಿದ್ದಾರೆ ನಮ್ಮನ್ನು ಸಾಕಲಿಕ್ಕೆ, ನನ್ನ ತಮ್ಮನ್ನು ಸಾಕಲಿಕ್ಕೆ. ಎಷ್ಟೋ ಸಲ ನಾನು ಅವರ ಒಂದು ಕಷ್ಟವನ್ನು ನೋಡೋಕ್ಕಾಗದೆ ಓಕೆ ನಾನು ವರ್ಕಿಂಗ್ ಸ್ಟಾರ್ಟ್ ಮಾಡಿಬಿಡೋಣ ಅಂತ ಹೇಳಿ ಸೆಕೆಂಡ್ ಪಿ ಯು ಫಸ್ಟ್ ಪಿ ಯು ಏನೋ ಓದ್ತಾ ಇದ್ದೆ. ಅವಾಗ ಆ ಟೈಮಲ್ಲಿ ಹೂವೆಲ್ಲ ಮಾರಕ್ಕೆ ಹೋಗಿದ್ದುಂಟು, ಆ ಥರ ಎಲ್ಲ ಆಗಿದೆ. ಸೊ ಅವ್ರಿಗೆ ನಾನು ಮೊದಲನೇದಾಗಿ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎರಡನೇದಾಗಿ ನನ್ನ ಮಾವ, ಅವರಿಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಏಕೆಂದರೆ ಅವರು ನಮ್ಮ ಕೈ ಹಿಡಿದೇ ಹೋಗಿದ್ದಿದ್ರೆ ನಾವು ತುಂಬ ಅನುಭವಿಸ್ಬೇಕಾಗ್ತಿತ್ತು. ಥ್ಯಾಂಕ್ ಯು ಮಾವ, ಥ್ಯಾಂಕ್ ಯು ಅಮ್ಮ. ಮಾವನ ಬಗ್ಗೆ ಒಂದೆರಡು ಮಾತು, ಯಾಕಂದರೆ ನೀವು ಅಷ್ಟು ಮನಸಾರ ಥ್ಯಾಂಕ್ಸ್ ಹೇಳ್ತಿದ್ರೆ ಮಾವಂಗಿ ಅಂತ ಅಂದರೆ ಯಾರಿದ್ದಾರೆ ಅವ್ರ ಫ್ಯಾಮಿಲಿಯಲ್ಲಿ? ಅವ್ರಿಗೇನಾದ್ರು ಒಂದೆರಡು ಮಾತು ಪ್ರೀತಿಯಿಂದ ಏನಾದ್ರು ಹೇಳಬೇಕು ಅಂದರೆ? ಮಾವಂಗೆ ನಾನಂದರೆ ತುಂಬ ಇಷ್ಟ. ಅವ್ರಿಗೆ ಹೆಣ್ಮಕ್ಳಿಲ್ಲ, ನಾನೇ ಅವ್ರಿಗೆ ಮಗು. ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ, ತುಂಬ ಒಳ್ಳೆಯವರು. ನಾನಿವತ್ತು ಏನು ಮಾಡ್ತಿದ್ದೀನಿ ಅಂತ ಅಂದರೆ ಅದಕ್ಕೆ ಅವರು ಕಾರಣ. ಏಕೆಂದರೆ ಫ್ಯಾಮಿಲಿ ಒಂದು ಟೈಮಲ್ಲಿ ಕಂಪ್ಲೀಟಾಗಿ ನನ್ನ ತಲೆ ಮೇಲೆ ಬಿದ್ದಿದ್ದುಂಟು. ಆ ಟೈಮಲ್ಲಿ ತುಂಬಾ ಕಷ್ಟ ಆಗಿತ್ತು. ಸೊ ಅದನ್ನೆಲ್ಲ ನನ್ನ ತಲೆಯಿಂದ ಇಳಿಸಿ ತಾವು ಒಂದು ಬೆನ್ನೆಲುಬಾಗಿ ನಿಂತಿದ್ದು ಹೌದು. ಆ್ಯಂಡ್ ಅದಕ್ಕೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಬೇಕು, ನನಗೆ ನಿಜವಾಗ್ಲೂ ನನಗೆ ಮಾತು ಬರ್ತಾ ಇಲ್ಲ. ನಾನು ಇವಾಗ ಆ್ಯಕ್ಚುಲಿ ನರ್ವಸ್ ಆಗ್ತಿದ್ದೀನಿ. ಥ್ಯಾಂಕ್ ಯು ಮಾವ. ನನಗೆ ಆ ಒಂದು ಪದ ಬಿಟ್ಟು ನನಗೆ ಬೇರೆ ಏನೂ ಹೇಳಲಿಕ್ಕೆ ತೋಚ್ತಾ ಇಲ್ಲ. ಐ ಲವ್ ಯು ಸೋ ಮಚ್ ಮಾವ. ನಾನು ಯಾವತ್ತೂ ಹೇಳಿಲ್ಲ ಇದನ್ನು. ವಿ ಲವ್ ಯು ಸೋ ಮಚ್. ಆರ್ ಹೋಲ್ ಫ್ಯಾಮಿಲಿ ಲವ್ಸ್ ಯು ಸೋ ಮಚ್.
ನಮ್ಮ ಪಪ್ಪ ಮಮ್ಮಿ ನನ್ನನ್ನು ನೋಡ್ಕೊಳ್ಳೋದಕ್ಕಿಂತ ತುಂಬ ಹೆಚ್ಚಿನದಾಗಿ ನನ್ನನ್ನು ನೋಡ್ಕೊಂಡಿದ್ದಾರೆ ಅವರು. ಅಷ್ಟೇ. ಆ್ಯಂಡ್ ಅವರ ವೈಫ್ ನಂಗೆ ಹುಷಾರಿಲ್ಲದೆ ಇದ್ದಾಗೆಲ್ಲ ಅವರು ಊಟ ಮಾಡಿಸಿರೋದುಂಟು, ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಆ್ಯಂಡ್ ಅವ್ರ ಮಗ ಅವನು ತುಂಬ ಚಿಕ್ಕವನು, ಅವನು ಅಕ್ಕ ಅಂತ ಬಂದಾಗೆಲ್ಲ ಮಾತಾಡಿಸ್ತಾನೆ. ತುಂಬ ಒಳ್ಳೆ ಹುಡುಗ, ತುಂಬ ತುಂಟ. ಅಷ್ಟೇ. ಇಷ್ಟು ಎಮೋಷ್ನಲ್ ಆಗಿ ಹೇಳ್ತಿದ್ರ ಅಂತಂದರೆ ಅವರು ನಿಮ್ಮ ಲೈಫಲ್ಲಿ ಒಂದು ಮೇಜರ್ ರೋಲ್ ಪ್ಲೇ ಮಾಡಿರ್ತಾರೆ. ನೀವು ಅವ್ರಿಗೆ ಮಗು ಅಂತಂದ್ರಿ, ಅವ್ರಿಗೆ ಹೆಣ್ಮಕ್ಳಿಲ್ಲ. ಸೊ ರಾಧಾ ಅವ್ರನ್ನ ಫುಲ್ ಮಗಳ ಥರ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ, ಅವ್ರ ಫ್ಯಾಮಿಲಿಗೆ ಸಪೋರ್ಟಾಗಿ ನಿಂತಿದ್ದಾರೆ ಅಂತ ಅಷ್ಟು ಭಾವುಕರಾಗಿ ಹೇಳಿದ್ರು. ನನ್ನ ಕಡೆಯಿಂದನೂ ಒಂದು ಸಲ್ಯೂಟ್ ನಿಮ್ಮ ಮಾವವ್ರಿಗೆ. ಆ್ಯಂಡ್ ಯಾರಿಗಾದರೂ ಸಾರಿ ಹೇಳೋದು ಇತ್ತು ಅಂದರೆ ಯಾರಿಗೆ? ನಾನು ಸಾರಿ ಹೇಳೋವಂಥದ್ದು ಯಾರಿಗೂ ಏನೂ ಮಾಡಿಲ್ಲ. ನನ್ನಿಂದ ಯಾರಿಗಾದರೂ ಚಿಕ್ಕ ಪುಟ್ಟ ನೋವಾಗಿದ್ರು ಐ ಆಮ್ ರಿಯಲಿ ವೆರಿ ಸಾರಿ. ಇಲ್ಲ, ನನ್ನಿಂದ ಯಾರಿಗೂ ಏನೂ ನೋವಾಗಿಲ್ಲ. ಅದೇ ನನ್ನಿಂದ ಏನಾದರೂ ಚಿಕ್ಕ ಪುಟ್ಟ ನೋವಾಗಿದ್ರೆ ಐ ಆಮ್ ರಿಯಲಿ ವೆರಿ ಸಾರಿ, ಅಷ್ಟು. ನಮ್ಮ ಕ್ಯಾಟಗರಿನ ಮೇಡಮ್. ಆ್ಯಂಡ್ ಫೈನಲಿ ದಿಸ್ ಇಸ್ ದ ಲಾಸ್ಟ್ ಕ್ವಶನ್ ಅಂತಲ್ಲ, ವಿಶಸ್. ಫೈನಲಿ ನಮ್ಮ ಮೀಡಿಯಾ ನೆಟ್ವರ್ಕ್ ಕನ್ನಡ ಚಾನಲ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಇವತ್ತು ನನ್ನನ್ನು ಇಲ್ಲಿ ಕರೆಸಿ ನನ್ನ ಒಂದು ಇಂಟರ್ವ್ಯೂ, ಅಂದರೆ ಇದು ನನ್ನ ಫಸ್ಟ್ ಇಂಟರ್ವ್ಯೂ, ಇದನ್ನು ತಗೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ನಾನು ಅಂದ್ಕೊಂಡಿರಲಿಲ್ಲ ಇಷ್ಟೊಂದೆಲ್ಲ, ಅಂದರೆ ದ ಸೆಟಪ್ ಆ್ಯಂಡ್ ಆಲ್ ಈ ಥರ ಇರುತ್ತೆ ಅಂತ ನಾನು ನಿಜವಾಗ್ಲೂ ಅಂದ್ಕೊಂಡಿರಲಿಲ್ಲ. ಬಂದ ಕೂಡಲೇ ನಂಗೆ ತುಂಬಾ ಖುಷಿ ಆಗೋಯಿತು. ಥ್ಯಾಂಕ್ ಯು ಸೋ ಮಚ್. ಇಲ್ಲಿವರೆಗೂ ನನ್ನನ್ನು ಕರೆಸ್ಕೊಂಡು ಇಷ್ಟೊತ್ತು ನನ್ನ ಜೀವನದ ಬಗ್ಗೆ ಒಂದು ಚಿಕ್ಕ ಇದನ್ನು ಮಾಡ್ಕೊಂಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ನಾನು ಎಲ್ಲೂ ಪರಿಚಯಿಸ್ಕೊಂಡಿರಲಿಲ್ಲ, ಸೊ ಇದು ಒಂದು ಪ್ಲ್ಯಾಟ್ಫಾರ್ಮ್ ಆಯಿತು ಹೇಳ್ಕೊಳ್ಳಿಕ್ಕೆ. ಸೊ ಥ್ಯಾಂಕ್ ಯು ಸೋ ಮಚ್. ನನ್ನ ಕಡೆಯಿಂದನೂ ಮೀಡಿಯಾ ನೆಟ್ವರ್ಕ್ ಕನ್ನಡಗೆ ಥ್ಯಾಂಕ್ ಯು ಸೋ ಮಚ್. ಅವ್ರಿಗೂ ಇದು ಫಸ್ಟ್ ಇಂಟರ್ವ್ಯೂ. ಆ್ಯಂಡ್ ಈ ಇಬ್ಬರದು ಫಸ್ಟ್ ಇಂಟರ್ವ್ಯೂಯಲ್ಲಿ ಒಬ್ರಿಗೊಬ್ರು ಇಂಟರ್ವ್ಯೂ ತೊಗೊಂಡಿದ್ದೀವಿ. ಅದು ಇನ್ನೂ ಮಜಾ ಆ್ಯಕ್ಚುಲಿ. ಆ್ಯಂಡ್ ಅದು ಆ್ಯಕ್ಚುಲಿ ಅದು ಒಳ್ಳೇದಾಯಿತು ಅನಿಸುತ್ತೆ, ನಿಮ್ಮದು ನಾವು ನಮ್ಮದು ನೀವು. ಯಾಕೆಂದರೆ ಆ ವ್ಯಕ್ತಿ ನನಗೆ ಗೊತ್ತಿರೋದ್ರಿಂದ ಅದೊಂದು ಬಾಂಡಿಂಗ್ ಅಂತಿರುತ್ತೆ, ಒಂದು ಏನಂತಾರೆ, ಒಂದು ಲೀನಿಯನ್ಸ್ ಅಂತಿರುತ್ತೆ ಪ್ರಶ್ನೆ ಕೇಳೋದಕ್ಕಾಗಲಿ, ಅವ್ರು ಕೊಡೋ ಉತ್ತರನ ತೊಗೊಳೋದಕ್ಕಾಗಲಿ. ಆ್ಯಂಡ್ ಅವ್ರಿಗೂ ಅದು ಈಸಿ ಆಯಿತು ಅನ್ಕೊತೀನಿ. ಆ್ಯಂಡ್ ಈ ವಿಚಾರದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮೀಡಿಯಾ ನೆಟ್ವರ್ಕ್ ಕನ್ನಡ. ಆದಷ್ಟು ಬೇಗ ಮತ್ತೆ ಸಿಗೋಣ. ಎಲ್ಲ ವ್ಯೂವರ್ಸ್ಗೂ ಕೇಳ್ಕೊಳ್ಳೋದಿಷ್ಟೇ, ಮೀಡಿಯಾ ನೆಟ್ವರ್ಕ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ರೆಗ್ಯುಲರಾಗಿ ಫಾಲೋ ಮಾಡಿ. ಒಳ್ಳೊಳ್ಳೆ ಅಪ್ಡೇಟ್ಸ್ ಕೊಡ್ತಾರೆ, ಅದು ಎಂಟರ್ಟೈನ್ಮೆಂಟ್ ಆಗಿರಲಿ, ನ್ಯೂಸ್ ಆಗಿರಲಿ, ಅಥವಾ ರೀಜನಲ್ ವೈಸ್ ಆಗಿರಲಿ, ಒಳ್ಳೊಳ್ಳೆ ಕಂಟೆಂಟ್ಗಳನ್ನ ಆ್ಯಂಡ್ ಕರೆಂಟ್ ಅಫೇರ್ಸ್ನ ನೀಟಾಗಿ ನಿಮ್ಮ ಮೊಬೈಲ್ಗೆ ತಲುಪಿಸ್ತಾರೆ. ಸೊ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಮೀಡಿಯಾ ನೆಟ್ವರ್ಕ್.